ಅಂಜನಾದ್ರಿಯ ಹನುಮನಿಗೆ ಕೊಟ್ಟಂತಹ ಚಿನ್ನದಲ್ಲಿ ಮಹಾ ಮೋಸ ನಡೆದಿದೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 2.5 ಕೋಟಿ ರೂಪಾಯಿ ಮೌಲ್ಯದ ಕಿರೀಟ ಮತ್ತು ಗದೆಯಲ್ಲಿ ಚಿನ್ನದ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹನುಮನಿಗೆ ಚಿನ್ನದ ನಾಮ ಹಾಕಿದಾರ. ಹಾಗಾದ್ರೆ ಅಂಜನಾದ್ರಿಯ ಹನುಮನಿಗೆ ಕೊಟ್ಟಂತಹ ಚಿನ್ನದಲ್ಲಿ ಮಹಾ ಮೋಸ ನಡೆದಿದೆ. ಜಿಲ್ಲಾಡಳಿತದ ಪರೀಕ್ಷೆಯ ವೇಳೆ ಚಿನ್ನ ಲೇಪಿತ ಆಭರಣ ಕೊಟ್ಟಿರೋದು ಗೊತ್ತಾಗಿದೆ. ತಾಮ್ರ ಮತ್ತು ಬೆಳ್ಳಿಗೆ ಚಿನ್ನವನ್ನ ಲೇಪನ ಮಾಡಿ ಅಂದ್ರೆ ಕವರಿಂಗ್ ಮಾಡಿ ಆಂಜನೇಯನಿಗೆ ಮಹಾ ಮೋಸ ಮಾಡಿದ್ದಾರೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಾಮ್ರ ಮತ್ತು ಬೆಳ್ಳಿ ಲೇಪಿತ ಅಥವಾ ತಾಮ್ರ ಅಥವಾ ಬೆಳ್ಳಿಗೆ ಚಿನ್ನವನ್ನ ಲೇಪನ ಮಾಡಿ ಅಂಜನಾದ್ರಿಯ ಹನುಮನಿಗೆ ಕಾಣಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ವಿಜುವಲ್ಸಲ್ಲಿ ನೀವೇ ನೋಡ್ತಾ ಇದ್ದೀರಾ. ಯಾರು ಕೊಟ್ಟಿದ್ದಾರೆ ಇದನ್ನು? ಒಂದು ಕಡೆ ಗಾಲಿ ಜನಾರ್ದನ ರೆಡ್ಡಿ ಅವರಿದ್ದಾರೆ, ಮಗದೊಂದು ಕಡೆ ಮಹೇಶ್ ರೆಡ್ಡಿ ಅಂತ. ಈ ಕಡೆ ತಾವೇನು ಸ್ಪೆಕ್ಸ್ ಹಾಕ್ಕೊಂಡಿರೋರನ್ನ ನೋಡ್ತಾ ಇದ್ರೆ ಇವರು ಮಹೇಶ್ ರೆಡ್ಡಿ, ಇವರು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಅತ್ಯಾಪ್ತರು. ಇವರಿಬ್ಬರೂ ಸೇರಿಕೊಂಡು ಆಂಜನೇಯನಿಗೆ ಚಿನ್ನದ ಗದೆ ಮತ್ತು ಕಿರೀಟವನ್ನು ಕೊಟ್ಟಿದ್ರು. ಆದರೆ ಈಗ ಅದು ಪೂರ್ಣ ಪ್ರಮಾಣದ ಚಿನ್ನ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 1.5 kg ಚಿನ್ನದಿಂದ ಮಾಡಲಾದಂಥ ಆಭರಣ ಅಂತ ಇವ್ರು ಹೇಳ್ಕೊಂಡಿದ್ರು. ಆದರೆ ಅದರಲ್ಲಿರೋದು ಬರೀ 28 ಗ್ರಾಮ್ ಚಿನ್ನ ಅಷ್ಟೇ. 28 ಗ್ರಾಮ್ ಚಿನ್ನ, 250 ಗ್ರಾಮ್ ಲೇಪನ. 28 ಗ್ರಾಮ್ ಚಿನ್ನ, 250 ಗ್ರಾಮ್ ಲೇಪನ. 2 ದಿನಗಳ ಹಿಂದೆ ನಲ್ಲೂರಿನ ಉದ್ಯಮಿ ಮಹೇಶ್ ರೆಡ್ಡಿ ಅನ್ನೋರು ಅಂಜನಾದ್ರಿಯ ಹನುಮನಿಗೆ ಈ ಒಂದು ಚಿನ್ನದ ಗದೆ ಮತ್ತು ಕಿರೀಟವನ್ನು ಕೊಟ್ಟಿದ್ರು. ಚಿನ್ನದ ಪ್ರಭಾವಳಿ ಸೇರಿದಂತೆ 12 ವಿವಿಧ ಆಭರಣಗಳನ್ನು ಆಂಜನೇಯನಿಗೆ ಮಾಡಿಸ್ಕೊಟ್ಟಿದ್ರು. ನೋಡಿ, ಮಹೇಶ್ ರೆಡ್ಡಿ ಅವರು AMR ಇಂಡಿಯಾ ಕಂಪನಿಯ ಮಾಲೀಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಸಹ ಉಪಸ್ಥಿತರಿದ್ದರು. ಇದರ ಮೌಲ್ಯ ಬರೋಬ್ಬರಿ 2.5 ಕೋಟಿ ಅಂತ ಹೇಳಲಾಗ್ತಾ ಇತ್ತು. ಸ್ವತಃ ಗಾಲಿ ಜನಾರ್ದನ ರೆಡ್ಡಿ ಅವರೇ ಹೇಳಿದರು, 2.5 ಕೋಟಿ ರೂಪಾಯಿ ಮೌಲ್ಯ ಇದು, ನಮ್ಮ ಆಂಜನೇಯನಿಗೆ ತಲುಪಿದೆ, ಇದು ಆಂಜನೇಯನಿಗೆ ಸಿಕ್ಕಿದೆ ಅಂತ ಹೇಳಿದರು. ಆದರೆ ಜಿಲ್ಲಾಡಳಿತ ಅದನ್ನು ಖಜಾನೆಗೆ ಕಳಿಸೋದಕ್ಕೂ ಮುಂಚಿತವಾಗಿ ಚೆಕ್ ಮಾಡಿದ್ದಾರೆ, ಕ್ವಾಲಿಟಿ ಚೆಕ್ ಮಾಡಿದ್ದಾರೆ. ಆವಾಗ ಇದು ಪೂರ್ಣ ಪ್ರಮಾಣದ ಚಿನ್ನ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ, ನೋಡೋಣ. ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಸೊ ಇವ್ರು ನಾನು ಮೊನ್ನೆ ಕಲಬುರಗಿ ಹೋಗುವಾಗ ಫೋನ್ ಮಾಡಿದ್ರು, ಈ ರೀತಿ ಕೊಡಕ್ಕೆ ಬರ್ತಾಯಿದ್ದಾರಂತ, ಅದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು 1-2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.some ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು. ಅವರು ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನು ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ. ಈಗ ಸದ್ಯಕ್ಕೆ ನಮ್ಮವ್ರು ಯಾರೋ ಟೆಸ್ಟ್ ಮಾಡಿರೋ ಪ್ರಕಾರ 28.some ಗ್ರಾಮ್ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ಗಾಲಿ ಜನಾರ್ದನ ರೆಡ್ಡಿ ಅವರು ಈ ಒಂದು ಆಭರಣಗಳನ್ನು ದೇವರಿಗೆ ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ 1.5 kg ಚಿನ್ನ ಇದೆ ಇದರಲ್ಲಿ ಅಂತ ಹೇಳಿದರು. ಏನು ಹೇಳಿದರು ಒಂದ್ಸಲ ಆಗ ಕೊಡುವ ಸಂದರ್ಭದಲ್ಲಿ ನೋಡೋಣ ಅದನ್ನು. 1 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರಿವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನನಗೆ ಈ ಭಾಗದ ಒಂದು ಶಾಸಕನಾಗಿ ಇತ್ತೀಚೆಗೆ ಸಾವಿರಾರು ಜನಗಳು ಪ್ರತಿನಿತ್ಯ ಇಡೀ ನಮ್ಮ ಭಾರತದಲ್ಲಿ, ನಮ್ಮ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಿಂದ, ಇಡೀ ದೇಶದಿಂದ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಅಂಜನಾದ್ರಿ ಅಭಿವೃದ್ಧಿ ಜೊತೆಗೆ ಸ್ವಾಮಿಗೆ ಇವತ್ತು ಅಲಂಕರಣ ತುಂಬ ಅದ್ಭುತವಾಗಿ ಈ ಬಂಗಾರದ ಆಭರಣಗಳಂತಂದರೆ
ಜನರಿಗೆ ಕಣ್ತುಂಬ ನೋಡಿಕೊಂಡು ಭಗವಂತನ ಒಂದು ನೋಡೋದಕ್ಕೆ ಒಂದು ತೃಪ್ತಿ ಅಂಥ ಒಂದು ಸೇವೆ ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಅಂಜನಾದ್ರಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಒಂದು ದೊಡ್ಡ ಸ್ಥಾನ ಕೊಡಬೇಕಂತೇಳಿ ಆ ದೇವರಲ್ಲಿ ಹನುಮಂತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇದು ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಶುಕ್ರಾಜ್, ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಯಾರಿಗೋ ಮೋಸ ಮಾಡಿದರೆ ಅದು ಹೆಚ್ಚಾಗಿ ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ. ಆದರೆ ದೇವರನ್ನ ನಂಬುವಂಥವ್ರು ಇವರೆಲ್ಲ, ಆದರೆ ದೇವ್ರಿಗೆ ಈ ರೀತಿಯಾಗಿ ಮೋಸ ಮಾಡಿಬಿಟ್ರ ಅಂತ ಅಂದರೆ ಈಗಿರುವಂಥ ಪ್ರಶ್ನೆ, ಮಹೇಶ್ ರೆಡ್ಡಿಯವರ ಗಮನಕ್ಕೆ ಬಂದು ಈ ರೀತಿಯಾಗಿ ಆಗಿದೆಯಾ, ಅಥವಾ ಅವರ ಗಮನಕ್ಕೆ ಬಾರದೆ ಈ ಒಡವೆಯನ್ನು ಮಾಡಿಸಿದಂಥ ಅಕ್ಕಸಾಲಿಗರು ಈ ರೀತಿಯಾಗಿ ಆಟ ಆಡಿದಾರಾ? ಇದ್ರ ಬಗ್ಗೆ ಯಾವ ರೀತಿಯಾಗಿ ಚರ್ಚೆಗಳು ಶುರುವಾಗಿದೆ, ಏನಾದರೂ ತನಿಖೆಗೆ ಏನಾದರೂ ಶುರು ಮಾಡಲಾಗಿದೆ ಹೇಗೆ ಅಂತ? ಎಸ್, ಖಂಡಿತ ಶಿವಶಂಕರ್. ಏನಾಗಿದೆ ಅಂತಂದ್ರೆ, ಕೊಪ್ಪಳದ ಒಂದು ಗಂಗಾವತಿ ತಾಲೂಕಿನಲ್ಲಿ ಇರತಕ್ಕಂತ ಕಿಷ್ಕಿಂದೆ ಇದು ಹನುಮ ಹುಟ್ಟಿದ ಸ್ಥಳ ಅಂತಾನೆ ಒಂದು ಖ್ಯಾತಿ ಹೊಂದಿರತಕ್ಕಂಥದ್ದು. ಈ ಒಂದು ಸ್ಥಳದ ಮೇಲೆ ಜನರ ಒಂದು ಭಾವನೆ ಮತ್ತು ಭಕ್ತಿ ಸಾಕಷ್ಟು ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೀಗ ಏನು ವಿವಾದಕ್ಕೀಡಾಗಿರ್ತಕ್ಕಂತಹ ಒಂದು ಇತ್ತೀಚೆಗೆ ಅಂದ್ರೆ ಕಳೆದ 2 ದಿನದ ಹಿಂದೆ ಏನು ಹೈದರಾಬಾದ್ ಮೂಲದ ಉದ್ಯಮಿಯಾದಂತಹ ಎಂ ಮಹೇಶ್ ರೆಡ್ಡಿ, ಅಂದ್ರೆ ಅವ್ರದ್ದು AMR ಇಂಡಿಯಾ ಕಂಪನಿ ಅಂತ ಇದೆ. ಅವರು ಇಡೀ ಭಾರತದಲ್ಲೇ ನಂಬರ್ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಉದ್ಯಮಿ ಆಗಿದ್ದಾರೆ ಅಂತಂದು ಖುದ್ದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಹೇಳಿರ್ತಕ್ಕಂಥದ್ದು. ಕಳೆದ 1 ವಾರದಿಂದ ಗಂಗಾವತಿ ತುಂಬೆಲ್ಲ ಬ್ಯಾನರ್ ಗಳನ್ನ ಹಾಕಿಸಿ ಬಿಟ್ಟಿ ಪ್ರಚಾರಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಉದ್ಯಮಿ ಮಹೇಶ್ ರೆಡ್ಡಿ ಇದ್ದಾರೆ, ಅವರು ಈ ಒಂದು ಕಿಷ್ಕಿಂದೆಯಲ್ಲಿ ಇರ್ತಕ್ಕಂಥ ಬೆಟ್ಟದ ಮೇಲೆ ಇರ್ತಕ್ಕಂಥ ಆಂಜನೇಯನಿಗೆ ಸುಮಾರು 1.5 kg ತೂಕದ ಬಂಗಾರ ಅಂತಂದ್ರೆ ಸುಮಾರು ಏನಿಲ್ಲ ಅಂತಂದ್ರು 2.5 ಕೋಟಿ ರೂಪಾಯಿ ಮೊತ್ತದ ಒಂದಿಷ್ಟು ಆಭರಣಗಳನ್ನು ನೀಡ್ತಾರೆ ಅನ್ನೋ ಒಂದು ಬ್ಯಾನರ್ ಗಳನ್ನು ಕೂಡ ಹಾಕೊಂಡಿದ್ರು. ಇತ್ತೀಚೆಗೆ ಮೇ 8ರಂದು ಕೂಡ ಏನು ಎಂ ಮಹೇಶ್ ರೆಡ್ಡಿ ಇದ್ದಾರೆ, ಅವರು ತಮ್ಮ ಕುಟುಂಬ ಸಮೇತವಾಗಿ ಈ ಒಂದು ಅಂಜನಾದ್ರಿಗೆ ಆಗಮಿಸಿ ಏನೋ ಒಂದು ಚಿನ್ನದ ಪ್ರಭಾವಳಿ ಮತ್ತು ಉಳಿದಂತೆ 12 ವಿವಿಧ ಆಭರಣಗಳನ್ನು, ಕಿರೀಟ ಸೇರಿದಂತೆ ವಿವಿಧ 12 ಆಭರಣಗಳನ್ನು ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಹೇಳಿರ್ತಕ್ಕಂಥದ್ದು, ಏನು 2.5 ಕೋಟಿ ವೆಚ್ಚದ ಒಂದು ಆಭರಣಗಳನ್ನು ಮಹೇಶ್ ರೆಡ್ಡಿ ಅವರು ನೀಡಿದ್ದಾರೆ, ಅವ್ರಿಗೆ ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂತಂದ್ರೆ, ಜಿಲ್ಲಾಡಳಿತ ಕೂಡ ಎಡವಟ್ಟು ಮಾಡ್ಕೊಂಡಿದ್ದೇನಾ ಅನ್ನೋ ಒಂದು ಅನುಮಾನ ಇಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಏನಾದ್ರೂ ಚಿನ್ನಾಭರಣವನ್ನು ಈ ಒಂದು ಇದು ದೇವಸ್ಥಾನಕ್ಕೆ ಪಡಿಬೇಕಾದ್ರೆ ಧಾರ್ಮಿಕ ದತ್ತಿ ಇಲಾಖೆಯ ಪ್ರಕಾರ ಅದು NOS ಗಳನ್ನ ಪಡಿಬೇಕಾಗುತ್ತೆ ಮತ್ತು ಏನ್ ಬಿಲ್ ಗಳನ್ನ ತಗೋಬೇಕಾಗುತ್ತೆ, ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದು. ಆದ್ರೆ ಇದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಜಿಲ್ಲಾಡಳಿತ ಕೂಡ ಅವ್ರು ಕೊಟ್ಟಿದ ತಕ್ಷಣ ಎಲ್ಲವನ್ನು ಕೂಡ ಈಗ ಪಡೆದಿರತಕ್ಕಂಥದ್ದು. ಇದೀಗ ಏನು ಡಿ ಸಿ ಅವರು ಅವತ್ತು ಕೊಪ್ಪಳದಲ್ಲಿ ಇದ್ದಿದ್ದಿಲ್ಲ. ಈಗಾಗಲೇ ಅವರೇ ಹೇಳಿರೋ ಪ್ರಕಾರ ಅವರು ಕಲಬುರಗಿ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮುಖಾಂತರ ತಿಳಿಸಲಾಗುತ್ತೆ, 2 ದಿನ ನಾವು ದೇವಸ್ಥಾನದಲ್ಲಿ ಇಡ್ಬೇಕೆಂಬ ಒಂದು ಅಪೇಕ್ಷೆ ಇದೆ, ಹೀಗಾಗಿ ನೀವು ಅದನ್ನ ತೆಗೆದುಕೊಳ್ಳಿ ಎಂದು ಒತ್ತಾಯ ಬಂದಿದ್ರಿಂದ ನಾವು ಅದನ್ನ 2 ದಿನ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ವಿ. ಇದೀಗ ಅದನ್ನ ನಾವು ಖಜಾನೆಗೆ ಸೇರಿಸುವ ಮುನ್ನ ಅದನ್ನ ಲೋಹದ ಒಂದು ಏನು ತನಿಖೆ ಮಾಡ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅದು ಕೇವಲ 250 ಗ್ರಾಂನಷ್ಟು ಮಾತ್ರ ಚಿನ್ನ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಅನ್ನೋ ಒಂದು ಅಚ್ಚರಿ ಮಾಹಿತಿಯನ್ನು ಖುದ್ದು ಕೊಪ್ಪಳ DC ಆದಂತಹ ಸುರೇಶ್ ಇಟ್ನಾಳ್ ಅವರು ಬಹಿರಂಗ ಪಡಿಸಿರ್ತಕ್ಕಂಥದ್ದು. ಅಂದ್ರೆ 1.5 kg ತೂಕದ ಬಂಗಾರ ಎಲ್ಲಿ, ಕೇವಲ 250 ಗ್ರಾಂ ತೂಕದ ಬಂಗಾರ ಎಲ್ಲಿ ಅಂತಂದು ಈಗ ಸಾಕಷ್ಟು ಭಕ್ತರಿಗೆ ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು ಶಿವಶಂಕರ್ ಇದು. ಓಕೆ ಶುಕ್ರಾಜ್, ಥ್ಯಾಂಕ್ ಯು. ತಮ್ಮ ಡೀಟೇಲ್ಸ್